द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। ग्लोबल पब्लिक स्कूल इंग्लिश मीडियम एडमिशंस आर ओपन, नर्सरी टू हायर क्लासेस। रेजिडेंशियल स्कूल्स एम्प्लॉयज एसोसिएशन की ओर से अपनी मांगों को लेकर प्रोटेस्ट किया। नमस्कार, नौशहरानी, आप देख रहे हैं बीके न्यूज। बीके न्यूज में आपका स्वागत है। बीदर डीसी ऑफिस के सामने कर्नाटका रेजिडेंशियल एजुकेशनल इंस्टीट्यूशनल रेजिडेंशियल स्कूल एम्प्लॉयज एसोसिएशन की ओर से कर्नाटका सरकार से अपनी मांगों को लेकर प्रोटेस्ट किया। डॉक्टर बाबा साहेब अंबेडकर ಅವರಿಗೆ ನಮಗೂ ಬೇಕು ಗ್ಯಾರಂಟಿ, ನಮಗೂ ಬೇಕು ಗ್ಯಾರಂಟಿ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ. We want direct, we want direct. ಸಂವಿಧಾನಾತ್ಮಕ ಹೋರಾಟಕ್ಕೆ, ಸಂವಿಧಾನಾತ್ಮಕ ಹೋರಾಟಕ್ಕೆ. The A school where learning shapes the future. Admissions are open. KRK ಗಿರಿ ಸಿಲ್ಕ್ ಅಂಡ್ ಸಾರಿ, Heaven Golden Super Mart 50% off. ಹೆಸರು ದೇವಿದಾಸ್ ಜೋಶಿ, RSC ಜಿಲ್ಲಾ ಘಟಕದ ಅಧ್ಯಕ್ಷ. ಆತ್ಮೀಯರೇ, ಈಗಾಗಲೇ ನಾನು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ನಮ್ಮ ಬೇಡಿಕೆಗಳ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಮತ್ತು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ. ಮುಖ್ಯವಾಗಿ ಪ್ರತಿಭಟನೆ ಯಾಕೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನಮ್ಮ ವಿವಿಧ ಬೇಡಿಕೆಗಳಿವೆ. ಅದರಲ್ಲಿ ಮುಖ್ಯವಾಗಿ ನಿರ್ದೇಶನಾಲಯ ಆಗಬೇಕು, ಡೈರೆಕ್ಟರೇಟ್ ಆಗಬೇಕು. ನಿರ್ದೇಶನ ಮಾಡಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ ಅಂದರೆ ಇಲಾಖೆಗಳಿಗೆ ಅವುಗಳನ್ನು ಮರ್ಜ್ ಮಾಡಬೇಕು. SC ST ಮತ್ತು BC ಇಲಾಖೆಗಳಿಗೆ ಅವುಗಳನ್ನು ಮರ್ಜ್ ಮಾಡಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಬೇಡಿಕೆ. ಅದಾದ ನಂತರ DCRG ಅಂದರೆ ಮರಣ ಮತ್ತು ನಿವೃತ್ತಿ ಉಪದಾನ ಅಂತ ಹೇಳಿ ನೌಕರರಿಗೆ ಅದು ಬಹಳ ಮುಖ್ಯವಾದಂಥ ಸವಲತ್ತು. ಯಾಕಂದರೆ ನಿವೃತ್ತಿಯಾದ ಜೀವನ ಬಹಳ ಮುಖ್ಯವಾಗಿರುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆಮೇಲೆ HRA ಕಡಿತದಿಂದ ವಿನಾಯಿತಿಯನ್ನು ಕೊಡಬೇಕು. ಅಂದರೆ ಒಂದು ಕಡೆಯಿಂದ ಕೊಡೋದು ಇನ್ನೊಂದು ಕಡೆಯಿಂದ ಕಸ್ಕೊಳ್ಳುವಂಥದ್ದು ಆಗಿಬಿಟ್ಟಿದೆ. ಆಮೇಲೆ ಜ್ಯೋತಿ ಸಂಜೀವನಿ ಆರೋಗ್ಯ ಬಹಳ ಮುಖ್ಯ. ಈಗಾಗಲೇ ನಮ್ಮ ಸುಮಾರು 150 ಜನ AIM Public School, Kannada and English Medium, Play School, Nursery, LKG and UKG, admissions are open. Vedika's Happy Learning Kids School, Playgroup, Nursery, LKG and UKG, admissions are open. ನೌಕರು ಏನಾಗಿದೆ ಅಂದ್ರೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗೆ ಸಾವನ್ನಪ್ಪಿದ್ದಾರೆ. ಯಾವುದೇ ರೀತಿಯಾದಂತಹ ಆರೋಗ್ಯದ ವಿಚಾರಗಳಿಗೆ ಆಗಿರ್ಬೋದು ಮತ್ತು ಇನ್ನಿತರ ವಿಚಾರಗಳನ್ನು ನೋಡಿದಾಗ ಬಹಳ ನಮಗೆ ನೋವಾಗ್ತದ, ನೋವಿನ ಸಂಗತಿ ಉಂಟಾಗ್ತಾ ಇದೆ. ಯಾಕಾದರೂ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೀವಿ ಅನ್ನುವಂಥ ನಮಗೊಂದು ರೀತಿ ಭಾವನೆಗಳು ಉಂಟಾಗ್ತಾ ಇದ್ದಾವೆ. ಸೊ ಇಷ್ಟೊಂದು ಒಳ್ಳೆ ರಿಸಲ್ಟ್ ಅನ್ನು ನಮ್ಮಿಂದ ಬಯಸ್ತಾ ಇದ್ರಿ, ಎಲ್ಲ ಸವಲತ್ತನ್ನು ನಮ್ಮಿಂದ ಬಯಸ್ತಾ ಇದ್ರಿ. ಆದರೆ ನಮ್ಮ ಸೇವಾ ಭದ್ರತೆಯನ್ನ ಯಾಕೆ ನೀಡ್ತಾ ಇದ್ದಿಲ್ಲ, ನಮ್ಮ ಭವಿಷ್ಯಕ್ಕೆ ಭದ್ರತೆಯನ್ನು ಯಾಕೆ ಒದಗಿಸ್ತಾ ಇಲ್ಲ ಅನ್ನೋದು ನಮ್ಮ ಬಹುಮುಖ್ಯವಾದಂಥ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ. ಅದಾದ ನಂತರ ವಿಶೇಷ 10% ಅಲೌನ್ಸ್ ಕೂಡ ಕೊಡು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸರ್ಕಾರಿ ಶಾಲೆಗಳಲ್ಲಿ 8ರಿಂದ 10ನೇ ತರಗತಿ ಇರುತ್ತೆ, ನಮ್ಮಲ್ಲಿ 6ರಿಂದ 10ನೇ ತರಗತಿ ಇರುತ್ತೆ. ನಮ್ಮಲ್ಲಿ MOD ಇರುತ್ತೆ, SIT ಇರುತ್ತೆ, ಬೇರೆ ಬೇರೆ ಕೆಲಸ ಕಾರ್ಯಗಳಿರುವುದರಿಂದ 24/7 ನಾವಲ್ಲಿ ಕೆಲಸವನ್ನು ಮಾಡಬೇಕಾಗಿರುವುದರಿಂದ ಹಾಗಾಗಿ ನಮ್ಮ ಹಕ್ಕಿದೆ. ಅದು 10% ವಿಶೇಷ ಭತ್ಯೆಯನ್ನು ಕೊಡ್ರಿ ಅನ್ನೋದು ನಮ್ಮ ಹಕ್ಕಿದೆ. ಹಾಗಾಗಿ ಅದನ್ನು ಕೊಡ್ರಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಸೊ ಹೀಗಾಗಿ ಈ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ವಸತಿ ಶಾಲೆಗಳಲ್ಲಿ, ಉದಾಹರಣೆಗೆ ಮೈನಾರಿಟಿ ಇಲಾಖೆ ಆಗಿರ್ಬೋದು ಅಥವಾ ಏಕಲವ್ಯ ಮಾದರಿ ವಸತಿ ಶಾಲೆಗಳಾಗಿರ್ಬೋದು, ಅಲ್ಲೆಲ್ಲ ಈ ಸವಲತ್ತುಗಳಿವೆ. ಆದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತ ವಸತಿ ಶಾಲೆ ನೌಕರರಿಗೆ ಈ ಸವಲತ್ತುಗಳಿಲ್ಲ. ಅದೇ ನಮ್ಮ ಪ್ರಶ್ನೆ. ಆ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ. ಈ ಮಲ್ತಾಣಿ ಧೋರಣೆ ಯಾಕೆ? ಅವರು ಅಷ್ಟೇ ಸೇವೆಯನ್ನು ಸಲ್ಲಿಸ್ತಾರ, ನಾವು ಅಷ್ಟೇ ಸೇವೆ ಸಲ್ಲಿಸ್ತೀವಿ, ನಾವು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀವಿ, ನಾವು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಈ ಮಲ್ತಾಣಿ ಧೋರಣೆ ಯಾಕೆ? ಅವ್ರಿಗೆ ಸಿಗಬೇಕಾದಂತ ಸವಲತ್ತುಗಳು ನಮಗೆ ಯಾಕೆ ಸಿಗ್ತಾ ಇಲ್ಲ? ಉದಾಹರಣೆಗೆ ಹೇಳ್ಬೇಕಂದ್ರೆ ಸಮಾಜ ಕಲ್ಯಾಣದ ಇಲಾಖೆಯ ಅಧೀನದಲ್ಲೇ The I School, an intelligent franchise play school by IIM Aluminum with 975 branches. Admissions open for playgroup, nursery, LKG, UKG. Allam Prabhu Paramedic Paramedical and BCA College. Admissions are. ಆಶ್ರಮ ಶಾಲೆಯಲ್ಲಿ ಸಿಗುವಂತ ಶಿಕ್ಷಕರಿಗೆ ಸಿಗುವಂತಹ ಸೌಲಭ್ಯಗಳು ವಸತಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುವಂತ ನೌಕರರಿಗೆ ಸಿಗುವುದಿಲ್ಲ. ಅದು ವಸತಿ ಸಮಾಜ ಕಲ್ಯಾಣ ಅಧೀನದಲ್ಲೇ ಬರುತ್ತದೆ. ಈ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಅಧೀನದಲ್ಲೇ
ಬರುತ್ತವೆ. ಹಾಗಾಗಿ ಈ ಮಲ್ತಾಲಿ ಧೋರಣೆ ಬೇಡ ಅನ್ನೋದು ನಮ್ಮ ಮಾತಿದೆ. ಸಚಿವರು ಒಳ್ಳೆ ಮೃದು ಸ್ವಭಾವದವರಾಗಿದ್ದು ನೌಕರರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಹೊಂದಿದವರಾಗಿರ್ತಾರೆ. ಅಧಿಕಾರಿಗಳು ಅವರಿಗೆ ಮನಮುಟ್ಟುವಂತೆ ವಿಚಾರಗಳನ್ನು ತರಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದಂಥ ವಿಚಾರ. ಅಧಿಕಾರಿಗಳು ಅವ್ರ ಮನಮುಟ್ಟುವಂತೆ ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದು ಅಧಿಕಾರಿಗಳು ನಮ್ಮ ನೌಕರರ ಹಿತವನ್ನ ಕಾಪಾಡಬೇಕು, ನಾವು ಆ ನೌಕರರಿಗೆ ಭವಿಷ್ಯವನ್ನು ಒದಗಿಸಬೇಕು. ನಾವು ಇನ್ನೂ ಹೆಚ್ಚಿನ ರಿಸಲ್ಟ್ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ, ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ಇಲ್ಲಿ SC ST OBC ಮಕ್ಕಳು ಇರ್ತಾರೆ, ಬಡವರು ಇರ್ತಾರೆ. ಹಾಗಾಗಿ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವುದಕ್ಕೆ ನಮ್ಮ ಹಗಲಿಗಳು ನಮ್ಮ ನೌಕರರು ಶ್ರಮಿಸ್ತಾ ಇದ್ದಾರೆ. ಆದರೆ ನೌಕರರಿಗೆ ಇವತ್ತು ಭವಿಷ್ಯ ಇಲ್ಲದಂತಾಗಿದೆ. ಹಾಗಾಗಿ ಆ ನೌಕರ ಭವಿಷ್ಯವನ್ನ ಮುಂದಿಟ್ಕೊಂಡು ಆ ಬೇಡಿಕೆಗಳನ್ನೇ ಮುಂದಿಟ್ಕೊಂಡು ನಾವು ಇವತ್ತು ಹೋರಾಟವನ್ನ ರಾಜ್ಯಾದ್ಯಂತ ರೂಪಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 29 ವಸತಿ ಶಾಲೆಗಳು, 2 PU ಕಾಲೇಜ್ಗಳಿವೆ. ಅಲ್ಲಿರುವಂತಹ ಸೇವೆಯನ್ನು ಸಲ್ಲಿಸುವಂತ ಎಲ್ಲಾ ವೃಂದದ ನೌಕರರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಏನು ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ. ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ, ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ಹೋರಾಟವನ್ನು ಹಂತ ಹಂತವಾಗಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀವಿ. ಬೇಡಿಕೆ ಈಡುವರೆಗೂ ನಮ್ಮ ಧರಣಿ ಮತ್ತು ಸತ್ಯಾಗ್ರಹಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಹೋರಾಟ ರೂಪವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ.